ಆನಾ 2 1 ಆ ಕಡೆಯಿಂದ ಇದು ಹೋಗಿದ್ದಾರೆ ಇನ್ನೂ ಎದುರ್ಕೋತಾನ ಪಾಪ. ಇದು ಡೈನಿಂಗ್ ಟೇಬಲ್ ಮುರಿದೋಗ್ತೆ ಅಲ್ಲ ಮುರಿದಾಲೆ ಅದು ಭಾಷೆ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ನನ್ನ ಮಗನ ನೋಡ್ಕೊಂಬರೋಣ. ನನ್ನ ಮಗ ಬೇಕು ನನಗೆ. ನನ್ನ ಮಗ ಮಾಡೋದು ಆಮೇಲೆ ಈಗ ರೂಮ್ಗೆ ಹೋಗಿ ಬಾಲಕ ಊಟ ಅನ್ಕೊಂತ ಕಂಡ್ರೆ ನಾನು ಹೋಗಿ ತೆಕ್ಕೊಂಬರ್ತೀನಿ. ಓಕೆನಾ ಪಾಪ? ಅಮ್ಮೆ ಹತ್ರ ಇರ್ತೀರಾ? ನೀನು ಬರ್ತೀಯಾ? ಇದು ಅಮ್ಮೆ ಹತ್ರ ಇರಿ, ನಾನು ಆನ ಹತ್ರ ಹೋಗ್ಬಿಡ್ತೀನಿ. ಅಣ್ಣ ರೂಮ್ಗೆ ಹೋಗಿ ಬಾಲಕ ಊಟನಂತೆ. ಬಾ 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 ಬೇಗ. ಅದು ಬೇರೆ ಹೈಟ್, ಅದು ಅಕ್ಕಪಕ್ಕ ಸಪೋರ್ಟ್ ಇಲ್ಲ ರೂಮಲ್ಲಿ. ಬೇಗ ಬಾ ಬೇಗ. ಅದು ತೆಗಿ 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 ತೆಗಿ. ಟೆನ್ಷನ್ ಆಗ್ಬಿಡಪ್ಪ. ಫೋನ್ ಮಾಡಿ ಮಾತಾಡೆ ಅಮ್ಮನ ಹತ್ರ. ಟೆನ್ಷನ್ ಆಗಿ ಆಗೋದೇ ಇಲ್ಲ ಸುಮ್ಮನೆ. ಕಾಮ್ ನನ್ನೊಳಗೆ ಇದೆ, ಬಟ್ ಕಾಮ್ ಕೂಲ್. ಇವಳು ಎದುರಿಸ್ಬಿಟ್ರೆ ಅಂತ ಕಿರ್ಚಿ ಸುಬ್ಬಿ ಆಲ್ರೆಡಿ ಯಾರು ಗಾಬರಿ ಅವರು ತೆಗಿಯಪ್ಪ ಅಂತ ಸಾಫ್ಟ್ ಆಗಿ ಹೇಳ್ತಾರೆ. ಬನ್ನಿ ಬನ್ನಿ ಹೊರಗಡೆ ಆಯ್ತು. ಹಬ್ಬ ಜೋರು. ಸಂಜೆ ಬಂದ್ಬಿಡಿ ನಮ್ಮ ಮನೆಗೆ. ಸಂಜು ನಾಳೆ ಬೇಕು. ಯಾವ ರೂಮು? ಸರಿ ಎಲ್ಗೋಗಿದೆ ನೀನು? ಚಿಲ್ಕ ಅಂದ್ರೆ ಲಾಕ್ ಒಳಗ ಇದಾಕೊಂಡೋನ. ಅಳ್ತಾವನ ಅಲ್ಲಿ ರೂಮಲ್ಲಿ. ಸರಿ ಸದ್ಯಕ್ಕೆ ಹೇಳ್ತಾ ಇರೋದ ನಾನು ರೂಮಲ್ಲಿ ಅಳ್ತಾವನೀಗ. ಸರಿ ಸರಿ ಅಮ್ಮ, ಅವ್ನು ಪ್ಯಾನಿಕ್ ಆಗ್ಬಾರ್ದು. ನೀನು ಅತ್ತಿ ಕಿರ್ಚಿದ್ರೆ ನೀವು ಹತ್ತಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಮಮ್ಮಿ. ಅವ್ನು ಪ್ಯಾನಿಕ್ ಆಗ್ಬಿಡ್ತಾನೆ. ನೀವು ಫಸ್ಟ್ ಕಾಲ್ ಮಾಡಿ ಅವನ್ನ ಹಂಗ್ ಮಾಡ್ಬೇಡ. ಒಂದ್ ಆರಾಮಾಗಿ ಮಾತಾಡು. ತೆಗಿಯೋ ನಗಾಡ್ಸ್ಬೇಕು. ತೆಗಿಯಮ್ಮ ಹಾಗೆ ಹೇಗೆ ಅಂತ ಕಾಮ್ ಡೌನ್ ಆಗಿ ಅವನ್ನ ನಗಿಸ್ಬೇಕು. ಅವನ್ನ ಈಗ ಹೇಳ್ತಾವ್ರೆ ನಿಧಾನಕ್ಕೆ. ಅವ್ನು ತೆಗಿಯಕ್ಕೆ ಟ್ರೈ ಮಾಡ್ತಾವ್. ಇವಾಗ ಆ ಟೈಮಲ್ಲಿ ಜಾಸ್ತಿ ಪ್ಯಾನಿಕ್ ಆಗಬಾರ್ದು ಹಂಗಂತೀವಿ. ಬಟ್ ಅದ ಸಿಚುವೇಶನ್ ಅಲ್ಲಿ ಇಲ್ಲ. ಈಗ ಇನ್ನೂ ಅಷ್ಟೇ ಬಾಲ್ ಹಾಕೊಂಡಿರೋದಲ್ವಾ, ಮಕ್ಕಳಿಗೆ ಹೊಟ್ಟೆ ಹಸಿ ಟೈಮು, ಡಿಹೈಡ್ರೇಷನ್ ಟೈಮು, ಅದು ಅದೆಲ್ಲ ಆ ಟೈಮಲ್ಲಿ ಪೀಕ್ ಹೋಗೋದಾಗ ಗಾಬರಿಗಾದ್ರೆ ಓಕೆ. ಈಗ ಇನ್ನೂ ಸೊಲ್ಯೂಷನ್ಸ್ ಬೇಜಾನಿದೆ. ಇದು ಏನೋ ಟೊಡ್ಲರ್ಸ್ ಅಂದರೆ ಹಂಗೇನೆ. ನಾವೆಷ್ಟು ಎಲ್ಲ ಫೇಸ್ ಮಾಡಿಲ್ಲ ಅಂತಂದರೆ ಟೊಡ್ಲರ್ಸ್ನ ಇಟ್ಕೊಂಡು. ಈಗ ಅವಳನ್ನ ಬೇರೆ ಒಬ್ಳೇನೆ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ಆಮೇಲೆ ಏನೂ ಇಲ್ಲ, ಸರಿ ಹೋಗುತ್ತೆ. ಮನಸ್ಸು ಸಮಾಧಾನ. ಆನಾ ಇಲ್ಲಿ ಅಮ್ಮ ಬಂತು. ಅಮ್ಮ ಬಂತು. ಇಲ್ಲಿ ಅಮ್ಮ ಇರಿ ಇರಿ ಆಂಟಿ, ಅದು ಹಂಗೆ ಹೊಡೆದು ಇದು ಮಾಡೋಣ, ಅಷ್ಟೇನು ಮಾಡೋಕ್ಕಾಗಲ್ಲ. ಇಲ್ಲಿ ಮಾಡ್ತಾವನೆ ಅಕ್ಕ ಅವನು. ಇದು ಹಿಂಗ್ ತೆಗಿತಾವನೆ. ಇಲ್ಲಿ ನಿಂತವನು. ಹಲೋ ಅಮ್ಮ. ವೇಟ್ 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 ವೇಟ್. ಪಪ್ಪ ಬಂತು ತಾನೆ, ಪಪ್ಪ ಬಂತು ತಾನೆ. ವೇಟ್ ಮಾಡು. ರೆಡಿನಾ?
3, 2, 1. ಆ ಕಡೆಯಿಂದ ಇದು ಹೋಗಿದ್ದಾರೆ ಅವಳು. ಕಿಟಕಿನ ಕ್ಲೋಸ್. ಹಿಂದೆ open ಮಾಡಿದ್ದೀನಿ ನಾನು. ಇದು ಕಣೆ. ಇದು ಕಣಮ್ಮ ಇದು. ಇದು open close ಮಾಡಿಲ್ಲ ನಾನು. ಆನವ್ ಇಲ್ಲಿ ಬೇಬಿ ಬಬ್ಬಾ ವೇಟ್ ಮಾಡು ಮಗನೇ. ನಮ್ಮ ಶಾಮಿ ಇಲ್ಲಿ hello. ಲಾಕ್ ಓಪನ್ ಮಾಡಿ, ಇಲ್ಲಿ ಲಾಕ್ ಇದು ಓಪನ್ ಮಾಡು ಅನು. ಲಾಕ್ ಓಪನ್ ಮಾಡು. ಟ್ರೈ ಮಾಡ್ತಾವನೆ. ಟ್ರೈ ಮಾಡ್ತಾನೆ. ಹಾನು ಇದು ಲಾಕ್ ಓಪನ್ ಮಾಡು ಮಗನೇ. 3, 2, 1. ಇದು ಓಪನ್ ಮಾಡು. ಓಪನ್ ಓಪನ್ ಓಪನ್. ಓಪನ್. ಯೆಸ್ ಗುಡ್ ಬಾಯ್. ಓಪನ್ ಮಾಡು. ಇದು ಓ ಅತ್ತಗಿತವನೆ. ಇದು ಕೆಳಗಡೆ ಓಪನ್ ಮಾಡು ಮಗನೇ. ಕೆಳಗಡೆ ಓಪನ್ ಮಾಡು. ಸುಮ್ಮನೆ ಮಾಡಬೇಡಿ. ಏನು ಕೇಳ್ತೀರಾ? ಹತ್ರ ಏನಾಗಲ್ಲ ಹೇಳಿ. ಹೊಡಿಯೋಣ, ಹೊಡೆದ್ಬಿಡಿ ಅಷ್ಟೇ. ಇಲ್ಲ ಅಲ್ಲಿ ಹಿಂದೆಗಡೆ ಅದು ಫುಲ್ ಓಪನ್ ಕ್ಲೋಸ್. ಸುಮ್ಮನೆ ಏನು ಇರಮ್ಮ. ಇಲ್ಲಿ ಓಪನ್ ಮಾಡು. ಇದು ಆನವ್ ಲುಕ್ ಡೌನ್ ನೋಡು. ಡೌನ್ ನೋಡು. ಲಾಕ್ ಓಪನ್ ಮಾಡು ಮಗ್ನೆ. ಪ್ಯಾನಿಕ್ ಆಗಿ ಬೇರೆ ನೋಡ್ಕೊಬೇಕು, ಮಾತಾಡ್ಸ್ಕೋಬೇಕು. ನೀವು ಕೆಲಸ ಆಗ್ತದೆ. ಅಮ್ಮ ಇಲ್ಲಿ ನೋಡಿಲ್ಲ. ಹಾಯ್. ಇಲ್ಲಿ ನೋಡಿ, ನಾನು ಕಾಣಿಸ್ತೀನಿ. ಹೋಲಿಂದ ಕಾಣಿಸ್ತೀನಿ. ಪಪ್ಪ ಕಾಣಿಸುತ್ತೆ ಇವಾಗ. ಪಪ್ಪ ಕಾಣಿಸುತ್ತೆ. ಹೇಳ್ಕೊಡ್ತೀನಿ ಅಮ್ಮ. ಆಯ್ತು. ಅದು ಹಂಗೆ ನೀಟಾಗಿ ಕಲ್ತ್ಕೊಂಡ್ಬಿಟ್ಟಿದೆ. ಕರೆಕ್ಟಾಗಿ ಹೈಟ್ ಅಲ್ವಾ ಇವಾಗ. ಇದರಿಂದ ಇಲ್ಲಿಂದ ಕಲ್ತ್ಕೊಂಡಿರೋದು ಅವನು. ಹಾಂ ವೇಟ್. ಪಪ್ಪ ಬರುತ್ತೆ. ವೇಟ್. ಆನಾ ಇಲ್ಲಿ ಹತ್ತುತ್ತಾನಂತೆ. ಅದೇ ಇಲ್ಲಿ ಹುಡುಗ ಮಾತಾಡ್ತಾನೆ. ಇಲ್ಲಿ ಹುಡುಗ ಮಾತಾಡ್ತಾನೆ. ಓಪನ್ ಆಗ್ತಾ ಇಲ್ವಾ? ಆಗುತ್ತೆ. ಓಪನ್ ಮಾಡಲಾಗ್ರೆ ನೋಡಿ. ಇಲ್ಲ ಅದೇನಾಗಲ್ಲ. ನೋಡಿ ಆ ಸೈಡ್ ನೀನು ಇನ್ನೊಂದು ಕೀ ಹಾಕೊಂಡ್ರೆ ಆಯ್ತು. ಮುಚ್ಚಿ ಇಟ್ಕೊಳ್ಳಿ. ಅದು ಇದಾದ ಕಡೆ ನೋಡ್ಕೊಂಡು ನಾವು ಈ ಕಡೆ ಬಮ್ಮ. ಮುಚ್ಚಿ ಇಟ್ಕೊಳ್ಳಿ. ಬಾಯ್ ನೀನು ಹಿಂಗೆ ಮಾಡಿ ಇಟ್ಕೊಳ್ಳಿ. ಆ ಕಡೆ ಮಂಚದ ಮೇಲೆ ಹೋಗಕ್ಕೆ ಹೇಳ್ರಿ ಅವ್ರಿಗೆ. ನಾವು ಹೋಗಲ್ಲ. ಜೋರಾಗಿ ತಳ್ಳಿದ್ರೆ ಇನ್ನೂ ಎದುರ್ಕೋತಾನ. ಅಲ್ಲಿ ಯಾರು ಹೋಗಿದಾರಮ್ಮ ಮಾತಾಡ್ಸಕ್ಕೆ ಹೇಳೋ. ಪಾಪ ಇದು ಡೈನಿಂಗ್ ಟೇಬಲ್ ಮುರಿದೋಗ್ತೆ. ಅಲ್ಲ ಹೊರದಾಗ ಮುರಿದಾಳೆ. ಅದು ಇದು ಪವರ್ ಇಲ್ಲ ಅಂತ ಅಷ್ಟೇ. ಇದು ಲಾಕ್ ಪ್ರೆಸ್ ಮಾಡಿದ್ರೆ ಅದು ಓಪನ್ ಆಗುತ್ತಲ್ಲ. ಕಲರ್ ಹೋದ್ರೆ ಕಾಲು ಒದೇದು ಬೇಡ. ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು. ಅದು ಸ್ಟ್ರೆಂತ್ ಇಲ್ಲ. ಅದು ಪ್ರೆಸ್ ಮಾಡಿದ್ರೆ ಅದು ಬಂದ್ಬಿಡುತ್ತೆ. ಅಮ್ಮ ಶಾಮಿ. ಇಲ್ಲ ಇದು ಅಲ್ಲ ಗೊತ್ತು. ಇದೊಂದೇ ಓಪನ್ ಆಗೋದು. ಓಪನ್ ಆಯ್ತು. ಆಯ್ತಾಯ್ತು. ಏನಾಗಿಲ್ಲ. ಸ್ವೆಟ್ ಆಗ್ಬಿಟ್ಟವನಲ್ಲ.
ಏನ್ ನಾವ್ ಹಿಂಗೆಲ್ಲ ಮಾಡ್ತೀಯ ನೀನು? ಒಳಗಡೆ ಪ್ಯಾನಿಕ್ ಆಗ್ಬಾರ್ದು ಅದಕ್ಕೆಲ್ಲ. ಆಯ್ತು ಆಯ್ತು ಬಾಬಾ ಆಯ್ತು. ಏನಕ್ಕೆ ಪ್ಯಾನಿಕ್ ಆಗಿದೆ? ಆಮೇಲೆ ನಾವು ಕೋಕೋಮೆಲನ್ ನೋಡ್ಬೇಕಾದ್ರೆ ಅವತ್ತೇನೋ ಬಂದಿತ್ತು, ಟಾಟಾಯ್ಸ ಬಂದಿದ್ದು ಅವತ್ತು. ಆಗ್ಲೇ ಸುಮ್ನಿರು. ಆಯ್ತು ಸರಿ. ಗಾಬರಿ ಆಗ್ಬಿಟ್ಟು ಆಯ್ತು ಆಯ್ತು, ಏನಾಗಿಲ್ಲ. ಪಪ್ಪ ಇದಲ್ಲ, ಪಪ್ಪ ನೋಡ್ಸಿ. ರಿಲ್ಯಾಕ್ಸ್ ಅಣ್ಣ, ರಿಲ್ಯಾಕ್ಸ್. ಗೊತ್ತೀಯಾ, ಇದನ್ನೆಲ್ಲ ಬಿಚ್ಚಿಬಿಡ್ತಾ ಇರಿ, ಯಾಕಂದ್ರೆ ಕಷ್ಟ. ಇಲ್ಲ ಅದನ್ನ ಹಾಕಂತವನೆ. ನಾನು ಆಚೆ ಹೋಗಿರ್ತೀನಲ್ಲ, ಅಲ್ಲಿ ಏನೋ ಬಗ್ ನೋಡ್ತಾ ಇರ್ಬೇಕು, ಒಳಗಡೆ ಬಂದು ಹಾಕ್ತಾನೆ. ಇದು ಬಿಚ್ಚಿಟ್ಕೊಂಡ್ಬಿಟ್ರೆ ಯಾವ ಹುಷಾರಾಗಿತ್ತಿ ಅಮ್ಮ. ಸೇಮ್ ಓ ಏ ಅಂತೆ ಬಿಚ್ಚಿಬಿಟ್ಟಿದ್ದೀನಿ. ಎಂತ ಹುಷಾರಾಗಿ ಅಂತ. ಆಮೇಲೆ ಹುಷಾರಾಗಿ ತಿಕ್ತೆ, ಎಲ್ಲಿ ತಿಕ್ತೆ ಗೊತ್ತಿಲ್ಲ. ಹುಷಾರಾಗಿ ತಿಕ್ಬಿಟ್ಟು 2 ಸೆಕೆಂಡಲ್ಲಿ ಎಂತ ಕೆಲಸ ಆಗೋಯ್ತಲ್ಲ. ಎಲ್ಲ ಬಾಯ್ಸ್ ಎಲ್ಲ ಬಂದಿದ್ರು, ಬಾಯ್ಸ್ ಸಪೋರ್ಟ್ ಎಲ್ಲ ಆಗಿತ್ತು ನನ್ನ ಮಗನ್ನ ಕಾಪಾಡೋಕ್ಕೆ. ಬಾಯ್. ಹೇ ಹೇ ಆಮೇಲೆ ಸ್ಕ್ರೂಗಳು ಇಟ್ಟಿದ್ದಾರಲ್ಲಮ್ಮ ಅದ್ರ ಮೇಲೆ, ಮತ್ತು ಅದಕ್ಕೆ ವಾಪಸ್ ಹಾಕಬೇಕು ಸ್ಕ್ರೂನ. ಅಲ್ಲ ನಾನು ಮೇನ್ ಡೋರ್ ಹಾಕತ್ತಾನೆ ಅಂತ ನನಗೆ ಇಲ್ಲ ಮಾಡ್ತಾ ಇದ್ದೆ. ಇಲ್ಲ ಹಾಕತ್ತಾನೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು. ಮೈ ಬಿಗ್ ಬಾಯ್ ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ ನಮ್ಮ ದೊಡ್ಡದು ಚಿಂಗ್ ಸಿಕ್ಕ. ಹಾಂ ಮಾಡ್ಬೇಕು, ಇವೆಲ್ಲ ಮಾಡ್ಬೇಕಮ್ಮ. ಫುಲ್ಲಿ ಆರಾಮಾಗಿ ಮಾತಾಡ್ತಾರೆ, ನಿಮ್ಗೆ ಕೋಪ ಬಂದ್ಬಿಡ್ತು. ಪ್ಯಾನಿಕ್ ಆಗ್ಬೇಡ ಅಂತಂದ್ರೆ ಮಗ ವಾಡೆ ಸೇರ್ಕೊಂಡ್ಬಿಟ್ಟದೆ. ಏನಾರ ಅನ್ಕೊಂಡ್ಬಿಟ್ರೆ ಏನ್ ಮಾಡೋಣ ಕಷ್ಟ ಅಂದ್ರೆ ನೀನ್ ಎಲ್ಲ ಮಾಡ್ಬಿಡ್ಬೇಡ ಅಂತ ಈಗ ಹೇಳ್ತಾವಳೆ. ಆ ಟೈಮಲ್ಲಿ ನನಗೆ ಜೀವ ಹೆಂಗಾಯ್ತೈತಿ ಅಂದ್ರೆ ನಿಮ್ಗೆ ಅದು ಹೆಂಗ್ ಫೋನ್ ಮಾಡೋದ್ನೋ ಗೊತ್ತಿಲ್ಲ. ನಾನು ಅಷ್ಟೇ ಮಾಡಿದೀನಿ. ಅದು ಇಮಿಡಿಯೇಟ್ ಆಗಿ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಮಾಡಿದ್ದು. ಒಂದು ಸೆಕೆಂಡ್ ಏನ್ ಮಾಡಿದೆ ಇಮಿಡಿಯೇಟ್ ಆಗಿ. ಏನು ಗೊತ್ತಾ ಗೈಸ್, ನಾನು ಅದನ್ನ ಹೋಗಿ ಓಪನ್ ಮಾಡ್ತಾ ಇದ್ದೀನಲ್ಲ, ಇವ್ರು ನನಗೆ ಏರ್ ಕಿಂಗ್ ಮಾಡ್ತಾವ್ರೆ, ಡಿಲೇ ಮಾಡ್ತಾವ್ರೆ, ಅದು ಗರ್ಗಸ ಕುಯ್ದಾಕ್ ಬಿಡೋದಲ್ವ ಅಂತಲ್ಲ ಯೋಚನೆ ಮಾಡ್ತಿದ್ರು ಅಂತ ಅಂತ ನಿಮಗೆ. ಕೂತ್ಬಿಟ್ಟು ಮಗ ಎತ್ಕೊಂಡ್ಬಿಡೋಣ, ಆಮೇಲೆ ಕೊಡ್ಕೊಂಡು ಬಾಲ್ ಬೋದಾಗ್ತದೆ. ಏನ್ ಮಾಡೋಣ ಅಂದ್ರೆ ನೀವು ಏನೂ ಆಗಲ್ಲ ಅಂತೀರ. ಜೀವ ಎಲ್ಲ ಹೋಯ್ತದೆ. ಗಾಯ್ಸ್ ಏನು ಗೊತ್ತಾ, ಈ ಥರ ವಿಷಯದಲ್ಲಿ ನಮ್ಮ ವಿಷಯ ಆಗಲಿ ಅಥವಾ ಯಾರೇ ಆಗಲಿ, ಡೋಂಟ್ ಪ್ಯಾನಿಕ್. ಓಕೆ, ಪ್ಯಾನಿಕ್ ಆಗದೇ ಇದ್ದರೆ ಮೈಂಡ್ ತುಂಬ ಚೆನ್ನಾಗಿ ಓಡುತ್ತೆ. ಪ್ಯಾನಿಕ್ ಆಗಿಬಿಟ್ರೆ ಏನು ಓಡಲ್ಲ, ಫುಲ್ ನಿಲ್ಲಾಗ್ಬಿಡ್ತೀವಿ. ಸೊ ಪ್ಯಾನಿಕ್ ಆಗಬೇಡಿ, ತುಂಬ ಈಸಿ ಇರುತ್ತೆ. ಆಮೇಲೆ ನಾವು ಪ್ಯಾನಿಕ್ ಆಗೋದು ನೋಡಿ, ಒಂದು ನಮ್ಮ ವಾಯ್ಸ್ ನೋಡಿ, ವೇರಿಯೇಷನ್ಸ್ ನೋಡಿ ಮಕ್ಕಳು ತುಂಬ ಸೂಕ್ಷ್ಮ ಗೊತ್ತಾಗ್ಬಿಡುತ್ತೆ. ಅವು ಗಾಬರಿ ಆಗ್ಬಿಡ್ತವೆ ಒಳಗಡೆ. ಏನೋ ಆಗ್ತದೆ, ನನಗೇನೋ ಆಗ್ಬಿಡುತ್ತೆ ಅಂತ ಮಕ್ಳು ಅಂದ್ಕೊತಾರೆ. ಸೊ ಆರಾಮಾಗಿರಿ. ಇವತ್ತು ಲಕ್ಷ್ಮಿಯ ಬುದ್ಧಿನ ಹಿಂಗಾಯಿತು. ಹಿಂಗಾಯ್ತು. ನನಗೆ ಇದನ್ನ ಮಾಡ್ತಾ ಇದ್ದೆ, ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೆ, ಅದನ್ನ ಅದು ಮಾಡೋದು ಮೇನ್ ಡೋರ್ ಹಾಕೊಂಡ್ಬಿಟ್ರೆ ಅಕಸ್ಮಾತ್ ನಾನು ಆಚೆ ಹೋಗಿ ಅಂತ ಗ್ಲಾಸ್ ಎಲ್ಲ ಹೊಡೆದಾಕಿ ಎಳ್ಕೊಳಕಾಯ್ತದ ಮಾಡಕ್ಕಾಯ್ತದ, ಇದನ್ನ ತೆಗಿಸ್ಬೇಕು. ಮಾಡೋ ಮೊದಲು ನಾವೇ ಮಾಡೋಣ ಅನ್ನೋ ಶೋತ್ಗೆ ಈ ರೂಮಲ್ಲಿ ಮಾಡ್ಬಿಟ್ಟ. ಈ ರೂಮಲ್ಲಿ ಮಾಡ್ತಾನೆ ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ. ನಾನು ಆ ಚಿಕ್ಕ ಮರ್ತು ಬಿಟ್ಟಿದ್ದೀನಿ. ಇದು ಹಿಂಗೆ ಬರ್ತದಲ್ಲ, ಹಿಂಗೆ ಹಾಕತ್ತಿ ಹಾಕೋ ಇದಿರ ಬಿಡು ಧೈರ್ಯ ಅನ್ನೋ ಥರ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಇದನ್ನ ಲಾಕ್ ಮಾಡ್ಕೊಂಡ್ಬಿಟ್ನ ಅಂತ ನನಗೆ ಆಶ್ಚರ್ಯ. ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದು ಅದಾಗೋಯ್ತಲ್ಲ, ಏನೊಂದು ಆಗ್ಬಿಡ್ತು ನನಗೆ. ಓಕೆ, ನಾಳೆ ಸಿಗೋಣ.
ದಿನ ಒಂದೊಂಥರ ನೀವು ಹೇಳ್ದಂಗೆ ಒಂಥರ ವೆಬ್ ಸೀರೀಸ್ ಇದ್ದಂಗಿದೆ ತಾನೆ ನಮ್ದು ಒಳ್ಳೆ ಏನಾದರೂ ಒಂದು ದಿನ ಒಂದೊಂದು ಯಾರು ಮಕ್ಕಳು ಸಾಕ್ತಾರೆ ಹೋಗವ. ನಾಳೆ ಸಿಗ್ತೀನಿ ಬಾಯ್ ಬಾಯ್.